ಗ್ರಾಮ ಪಂಚಾಯಿತಿ ಸಿಬ್ಬಂದಿಗಳಿಗೆ ಹಿಗ್ಗಾಮೊಗ್ಗ ಕ್ಲಾಸ್. ಎಲ್ಲಿದ್ದೀರಾ ಕಾಗೆ ಬಾಸ್? ಮೂಲಭೂತ ಸೌಕರ್ಯಗಳಿಲ್ಲದೆ ಬಳಲುತ್ತಿರುವ ಗ್ರಾಮಕ್ಕೆ ದಿಕ್ಕೇ ಇಲ್ಲದಂತಾಗಿದೆ. 3-4 ದಿನಗಳಿಂದ ಕುಡಿಯಲು ನೀರಿಲ್ಲದ, ಎಲ್ಲಿಂದಲೂ ನೀರು ಹೊತ್ತು ತರಬೇಕು. ನೀರು ಯಾಕಿಲ್ಲ ಅಂತ ಕೇಳಿದರೆ, ಜಲಜೀವನ್ ಮಿಷನ್ ಯೋಜನೆಯ ಅಡಿಯಲ್ಲಿ ಕಳಪೆ ಕೆಲಸವಾಗಿ ಪೈಪ್ಲೈನ್ ಡ್ಯಾಮೇಜ್ ಆಗಿದೆ. ಬೆಳಗಾವಿಯ ಜಿಲ್ಲಾ ಕಾಗವಾಡ ತಾಲೂಕಿನ ಕೃಷ್ಣ ಕಿತ್ತೂರು ಗ್ರಾಮದ ಚಿತ್ರಣವಿದು. ಈ ಗ್ರಾಮಕ್ಕೆ ಬಸ್ ಸ್ಟ್ಯಾಂಡ್ ಇಲ್ಲ, ಸಾರ್ವಜನಿಕ ಶೌಚಾಲಯವಿಲ್ಲ. ಮಹಿಳೆಯರು ಹಾಗೂ ಪುರುಷರು ಕಿಲೋಮೀಟರ್ ಗಟ್ಟಲೆ ಹೋಗಿ ಬಯಲು ಶೌಚ ಮಾಡುವ ಪರಿಸ್ಥಿತಿ. ರಸ್ತೆ ಮೇಲೆ ತಿಪ್ಪೆಗಳ ಮರೆಯಲ್ಲಿಯೇ ಸ್ತ್ರೀಯರ ನಿತ್ಯ ಕರ್ಮಗಳು. ಚರಂಡಿಗಳನ್ನು ಕ್ಲೀನ್ ಮಾಡೋದಿಲ್ಲ, ನೀರು ಬಿಡೋದಿಲ್ಲ, ರಸ್ತೆ ಮೇಲಿನ ತಿಪ್ಪೆಗಳನ್ನು ತೆರವುಗೊಳಿಸಲ್ಲ. ಸೊಳ್ಳೆಗಳ ಕಡಿತದಿಂದ ಸಾಂಕ್ರಾಮಿಕ ರೋಗದ ಭೀತಿ ಎದುರಾಗ್ತಿದೆ. ಉಡಾಫೆ ಉತ್ತರ ಕೊಡ್ತಿರೋ ಪಿಡಿಒ, ನೋಡೋಣ ಮಾಡೋಣ, ಸ್ಥಳಕ್ಕೆ ಹೋಗಿ ಬರ್ತೀನಿ ಕಲರ್ ಕಾಗೆ ಹಾರಿಸ್ತಿರೋ ಅಧಿಕಾರಿ. ಸುಮಾರು 1 ಕಿಲೋಮೀಟರ್ ರಸ್ತೆಯನ್ನು 9 ಬಾರಿ ಅಗಿದ್ರೂ ಡೋಂಟ್ ಕೇರ್ ಎಂದು ಸ್ಥಳೀಯ ಆಡಳಿತ. ಜೀವಂತ ಶವವಾದ ಜನಪ್ರತಿನಿಧಿಗಳು ಎಲೆಕ್ಷನ್ನಲ್ಲಿ ಕೈ ಮುಗಿದು ಬರ್ತಾರೆ, ಎಲೆಕ್ಷನ್ ನಂತರ ಕಾಣೆಯಾಗ್ತಾರೆ. ಕಾಗವಾಡದ ಕಾಗೆ ಎಲ್ಲಿದ್ದೀರಿ? ಕಾಗವಾಡ ಶಾಸಕ ಕಾಗೆ ಕಣ್ಮರೆ. ಕಾಗವಾಡದ ಕಾಗೆ ಎಲ್ಲಿದ್ದೀರಿ? ಕಾಗವಾಡ ಶಾಸಕ ಕಾಗೆ ಕಣ್ಮರೆಯಾಗಿದ್ದಾರೆಯೇ? ಎಇಒ ಸಿಇಒ ನಿದ್ದೆ ಮಾಡ್ತಿದ್ದಾರೆ. ಪಂಚರ್ ಆಗಿದ್ದಾರೆಯೇ? ಕಾಗೆ ಹರಿಸುವುದನ್ನು ಬಿಟ್ಟು ಕೆಲಸ ಮಾಡಿ ಸರ್. ಈ ಗ್ರಾಮಕ್ಕೆ ಸಂಬಂಧಿಸಿದ ಅಧಿಕಾರಿಗಳು ಸೂಕ್ತ ಪರಿಹಾರ ಕಂಡುಕೊಳ್ಬೇಕಿದೆ. ನೀರಿಗೆ ಅಲ್ಲಿ ಪಂಚಾಯತ್ಯಾಗ ಬಂದು ಹೇಳ್ತಾರೆ. ಪಂಚಾಯತ್ಯಾಗ ಒಬ್ರು ಮೆಂಬರ್ಗಳು ನಮ್ಗೆ ಭೇಟಿ ದಂಧೆ ಮಾಡ್ಲಾಕ ಹೋಗೋಣ, ನೀವು ಭೇಟಿ ಆಗ್ಲಾಕ ಹೋಗ್ರಿ. ಈಗ ಮನ್ನಿ ಬಿಟ್ಟಾರ, ನಿನ್ನ ಪಾಳೆ ಐತ್ರಿ, 4 ದಿವಸ ಆತ್ರಿ. ಲೀಕೇಜ್ ಆಗೈತಿ ಅದನ್ನ ತೆಗಿವಾರಿ ಏನಿಲ್ರಿ, ಹಂಗ ಹೇಳ್ಕೊತ ಹೊಂಟಾರಿ. ಒಂದು ಹರ್ಯಾಗ ಬಂದಿರಿ, ಅವ್ರು ಕೇಳಿದಿವ್ರಿ, ಆ ಸಿಗೋಲ್ತ್ರಿ ಅವ್ರ ತೆಗ್ಯಾಕ. ಇದು ಹಂಗ ಉದತ್ ನೋಡ್ರಿ. ಈ ಗಟ್ರ ಸ್ವಚ್ಛ ಮಾಡ್ಬೇಕೇನ್ ಇಲ್ರಿ ಪಂಚಾಯತಿಗೆ ನಾವ್ರಿ. ಹೆಂಗಸರು ಕುಂಡ್ಲಾಕ ಶೌಚಾಲಯ ಇಲ್ರಿ, ಏನೂ ಇಲ್ಲ. ಶೌಚಾಲಯ ಇಲ್ಲ ನಿಮಗೆ? ಇಲ್ರಿ, ಶೌಚಾಲಯ ಇಲ್ರಿ, ಏನಿಲ್ಲ. ಎಲ್ಲ ರೋಡ್ ಮ್ಯಾಗ ಕುಂಡೋದ್ ನೋಡ್ರಿ ಹೆಣ್ಮಕ್ಳು. ಹರಸಿಕ್ನಾಗ ಈಗ ರಾತ್ರಿ ಕುಂತಾರ, ನಾವು ಕುಂತೀವಿ. ನಿಮಗೂ ಶೌಚಾಲಯ ಇಲ್ಲ? ಇಲ್ರಿ. ನೀವ್ ಹೆಂಗ್ ಮಾಡ್ತೀರಿ ಮತ್ತೆ? ಹಂಗ ಹೋಗೋದ್ರ ಎಲ್ಲಿ ಬಳ್ಳಾರಿ ಕಂಟಿ ಕೊಟ್ರಿ, ಮತ್ತೆಲ್ಲಿ ಹೋಗೋದ್ರಿ? ಜಾಲಿಗೋದಾಗ ಹೋಗ್ತಾರಲ್ಲ ಗಂಡಸ ಮಕ್ಕಳ್ರಿ. ಇಲ್ಲರಿ ಈ ಒಟ್ಟ ಯಾರು ಆರ್ಸಿ ಬಂದಾರ ನೋಡ್ರಿ, ಯಾರು ಮಾಡೇ ಇಲ್ಲರಿ. ಒಟ್ಟು ಯಾರು ಆರ್ಸಿ ಬಂದಾರ ಮಾಡೇ ಇಲ್ರಿ. ಅವತನ ಹೋಗ್ಬೇಕ್ರಲ್ಲ, ಜಾಗ ಫೋನ್ ಕಟ್ಟಿ ಕೊಡ್ಬೇಕ್ರಲ್ಲ. ಈಗೆಲ್ಲ ಪ್ರತಿ ಒಂದು ಊರುಗಳಿಗೆ ಎಲ್ಲ ಈಗ ಬಡವ್ರಿಗೆ ಯಾರು ಸವಲತ್ತು ಮಾಡ್ಬೇಕ್ರಲ್ಲ. ಅಲ್ಲ, ನೀವು ಕೇಳ್ಬೇಕಲ್ಲ ಅವ್ರಿಗೆ. ಮಾಡ್ತೀವತ್ತಾರ್ರಿ ಆರ್ಸಿ ಬಂದ ಅವ್ರ ಮನ್ಯಾಗ ಅವ್ರಿ, ನಮ್ಮ ಮನ್ಯಾಗ ಅವ್ರು ಮಾಡಂಗಿಲ್ರಿ. ಪಂಚಾಯತ್ಯಾಗ ಒಟ್ಟ ಕೇಳ್ತವ್ರಿ. ಈಗ ಬೆಡ್ ಹಾಕಿ ಬರ್ದ ನಮ್ದ 8 ವರ್ಷ ಆತ್ರಿ, 7-8 ವರ್ಷ ಆತ್ರಿ. ಒಂದು ಬಿಲ್ ಏನು ಬಂತ್ರಿ, ಅದ್ರ ಮ್ಯಾಲ ಬಿಲ್ಲ ಇಲ್ಲ. ನನ್ನ ಮಗ ಪಂಚಾಯತ್ಗೆ ಹೋಗ್ತಾನು, ಎಡ್ಕಾಡಿ ಬರ್ತಾನು. ನಾವೇನು ಅವ್ರಿಗೆ ಹಾಕ್ರತ್ ಹೋಗಿದ್ದೀವಿ. ಇಲ್ಲಿ ಅವ್ರು ಹೇಳ, ನಾನು ನಿಮ್ಮ ಹತ್ರ ಕಡೆ ದೇಣೆ ತೆಗೆದು ಹಾಕಿತ್ತು ಮಗ. ಒಂದ್ಸಲ 3 ಮಂದಿ ಹೆಸರು ಮ್ಯಾಗ 2,000 ರೂಪಾಯಿ ಕಳ್ಸ್ಯಾರ ಅಟ್ಟ. ಯಾರು ಬರ್ತಾರ ಅವ್ರು? ಆ ಇಂದನವ್ರು ಹೋಗ್ಯಾನು, ಈ ಇಂದನವ್ರು ಬಜ್ಜೆಗೇನು, ಇದನ್ನ ಹೇಳ್ತಾರೆ. ಈ ಪಂಚಾಯತ್ ಅವ್ರು ಕೇಳೋಣ, ಮ್ಯಾಗಿಂದ ಬಂದಿಲ್ಲತ್ತಾರ. ನಮ್ದು ಒಂದ ಬಿಲ್ ಬಂದಿಲ್ರಿ, ಎಲ್ಲ ಬಿಲ್ ಬಂದ ಇಲ್ಲ. ದನಗಳು ದವನಿ ಬಿಲ್ ಕೊಟ್ಟಿಲ್ಲ ನಿಮ್ಗೆ? ಬಿಲ್ಲ ಕೊಟ್ಟಿಲ್ಲ ನಮಗೆ. ಕೇಳೋಣ ಏನತ್ತಾರ್ರಿ, ಇಲ್ಲ ಬಂದೇ ರೀ ಮ್ಯಾಗಿಂದ ಸಾಕು. ಎಷ್ಟು ದಿನ ಆತ್ರಿ? ಹಾಕಿ 5-6 ವರ್ಷ ಆತ್ರಿ ನಾವು. ಒಟ್ಟ ಬಂದಿಲ್ಲತ್ತಾರ. ಹುಡುಗ ಪಂಚಾಯತ್ಗೆ ಹೋಗ್ತಾನು, 2 ಹಾಕಿ ಬರ್ತಾನೆ. ನಿಮ್ಮ ಹೆಸರು? ನನ್ನ ಹೆಸರು ಸತ್ಯವ ರೀ. ನನ್ನ ಮಗನ ಹೆಸರು ನಾವು ರೀ. ಹೋಗಿ ಕೇಳೋಣ, ಆ ಸಾಹೇಬ್ ಬದ್ಲಿಗೇನು, ಈ ಸಾಹೇಬ್ ಬದ್ಲಿಗೇನು ಹಿಂಗೆ ಹೇಳ್ತಾರೆ. ಆಯ್ತು, ನಾವು ನೋಡೋಣ ಹಿಂಗೆ ಹೇಳ್ತಾರೆ. ಬಿಲ್ಲೆಲ್ಲ ಕ್ಲಿಯರ್ ಆಗಿತ್ತರ ಅದು ಸರ್, ಇದು ಜಲಜೀವನ್ರದ ಕುಡಿ ನೀರಿಗೆ ಮಾಡಿದ್ ನೋಡ್ರಿ ಸರ್. ಪೈಪ್ ಹೈಂದಿಗಳು ಮನಾಗತ್ತಾರ, ಒಳಗೆ ಹೋಗ್ರಿ. ಏನು
ಪ್ರಾಬ್ಲಮ್ ಹೇಳಿಲ್ಲ ಅವಘಡ ಆಗೈತಿ ತಿಳಿಸಿದ್ರು ಪ್ರಾಬ್ಲಮ್ ರೀ ಕಟ್ಟಿದ ಬಳಿಕ ನಾವು ತೆಗ್ದ ಹಚ್ತೇವೆ ಅನ್ನತ್ತಾರ್ರಿ ಅವ್ರ ಅಂತಾರೆ ಇಲ್ಲಿ ಗೋಡಾನ್ ಕಟ್ಟಕ್ಕೆ ಜಾಗ ಅದ ರೀ ಸಂಬಂಧ ರೀ ಯಾವ್ದಾಗದ್ರಿ ಇದು ಕಸದ ನೀಲಾವರಿ ರೀ ಇದು ಕಸ ಒಣ ಕಸ ಬೇರೆ ರೀ ಹಸಿ ಕಸ ಬೇರೆ ರೀ ಅಂತ ಅದ್ರ ಸಂಬಂಧ ನಮಗೆ ಇಲ್ಲಿ ಕೇಳಕ್ಕೆ ಹೋಗೋಣ ಅದನ್ನ ಕಟ್ಟಿದ ಬಳಿಕ ನಿಮ್ಮನ್ನು ಕರ್ಕೊತೇವೆ ಅಂದಾರ್ರಿ ಈಗ ಮಾನ್ಯ ಬಂದ್ರಿ ಅದಕ್ಕೆ ಜಿಲ್ಲಾಧಿಕಾರಿ ಅದ ಬಂದಿರ್ರಿ ಅಲ್ಲಿ ಹೋಗಿ ಮಾತಾಡೋಣ ಈಗ ಕರಿತೇವತ್ತು ಅಂದಾರ್ರಿ ನೀವು ನೋಡ್ಬೇಕ್ರಿ ಕರೆದ ಯಾವಾಗ ಕರಿತಾರ ನೀವು ಅದನ್ನ ಟ್ರೈನಿಂಗ್ ಮುಗಿಸ್ಕೊಂಡು ಬಂದಿರಿ ಹಾಂ ನಾವು ಮುಗಿಸ್ಕೊಂಬಂದು 3 ವರ್ಷ ಆತ್ರಿ ಇನ್ನುವರೆಗೂ ಕೆಲಸ ಕೊಟ್ಟಿಲ್ಲ ಇನ್ನವರೆಗೆ ಕೆಲಸ ಕೊಟ್ಟಿಲ್ಲ ರೀ ನೀವು ಅರ್ಜಿ ಕೊಟ್ಟಿರಿ ಪಂಚಾಯತ್ಗೆ ಹಾಂ ಕೊಟ್ಟಿದ್ದವ್ರು ಬರಗಡ್ ಸಲ ಹೋಗಿ ಬಂದಿದ್ದೇವ್ರಿ ಏನಂತಾರ್ರಿ ಅವ್ರಿಗೆ ಅದನ್ನ ನಾವು ಗೋಡಾವಣ ಕಟ್ಟಿಲ್ಲ ಹೆಂಗೆ ನಾವು ಹೆಂಗೆ ಇದನ್ನ ಮಾಡೋದು ಅನ್ನತ್ತಾರ ರೀ ಅವ್ರು ಮತ್ತೆ ಯಾರು ಇದನ್ನ ಮಾಡ್ತಾರೆ ಕ್ಲೀನ್ ಮಾಡ್ತಾರೆ ಏನ್ರಿ ಒಬ್ರಿಗೆ ಹೆಣ್ಮಗಳು ಒಬ್ಬಾಕಿ ಗಾಡಿ ಹೊಡೆಯಕ್ಕೆ ಹೋಗ್ಬೇಕಿದ ಆಕಿನ ಒಬ್ಬಾಕಿನ ಕರ್ಕೊಂಡಾರ್ರಿ ನಾವು 3 ಮಂದಿ ಇನ್ನೂ ಕರೆದಿಲ್ರಿ ನಿಮ್ಮ ಹೆಸರು ರೀ ನನ್ನ ಹೆಸರು ಕಾವೇರಿ ಅಡ್ರೆಸ್ ಕಾವೇರಿ ಯಮನಪ್ಪ ಕಾಂಗ್ರೆಸ್ ಸಂಘದಿಂದ ರೀ ಹಾಂ ಮಹಿಳಾ ಸ್ತ್ರೀ ಶಕ್ತಿ ಒಕ್ಕೂಟ ಅಂತ ಬರುತ್ತೆ ಆ ಸಂಘ ವತಿಯಿಂದ ನಮ್ಗೆ ಕೆಲಸ ಕೊಟ್ಟಿರಿ